ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ರು. ಅದಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ನಾರಾಯಣಗೌಡರು ಹೇಳ್ತಾ ಇದ್ದಾರೆ. ಬಂದ್ ಬಗ್ಗೆ ನಿರ್ಧಾರ ಇಲ್ಲ ಅಂತ ಮತ್ತೊಂದು ಕಡೆ ಪ್ರವೀಣ್ ಶೆಟ್ಟಿ ಬಣ ಹೇಳ್ತಾ ಇದೆ. ಬಂದ್ಗೆ ಬೆಂಬಲ ನೀಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನಿರ್ಧಾರ ಇಲ್ಲ, ಕಾರ್ಯಕರ್ತರು ಮುಖಂಡರ ಜೊತೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಪ್ರವೀಣ್ ಶೆಟ್ಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾರ್ಚ್ 22ರ ಕರ್ನಾಟಕ ಬಂದ್ ಬಗ್ಗೆ ಗೊಂದಲ ಇದೆ. ವಾಟಾಳ್ ನಾಗರಾಜ್ ಕರೆ ನೀಡಿರುವ ಬಂದ್ಗೆ ನಿರ್ಧರಿಸ್ತೀವಿ ಅಂತ ಪ್ರವೀಣ್ ಶೆಟ್ಟಿ ಬಣ ಹೇಳ್ತಾ ಇದೆ. ವಾಟಾಳ್ ನಾಗರಾಜ್ ಕರೆ ನೀಡಿರುವ ಬಂದ್ಗೆ ಸಿಗದ ಬೆಂಬಲ. ಒಂದು ಕಡೆ ನಾರಾಯಣಗೌಡ ಹೇಳ್ತಿದ್ದಾರೆ ನಮ್ಮ ಬೆಂಬಲ ಇಲ್ಲ ಅಂತ, ಮತ್ತೊಂದು ಕಡೆ ಪ್ರವೀಣ್ ಶೆಟ್ಟಿ ಕೂಡ ನಾವು ಇಲ್ಲಿವರೆಗೆ ನಿರ್ಧರಿಸಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು, ಕಂಪನಿಗಳು, ಹೋಟೆಲ್ ಉದ್ಯಮಿಗಳು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ವಾಟಾಳ್ ನಾಗರಾಜ್ ಒಂದು ಕರೆ ಕೊಟ್ರು. ಆರಂಭದಲ್ಲೇ ಆ ಕರೆಗೆ ಪೂರಕವಾದ ಪ್ರತಿಕ್ರಿಯೆಗಳು ಸಿಗ್ತಾ ಇಲ್ಲ. ಒಂದು ಕಡೆ ನಾರಾಯಣಗೌಡರು ಕೆಪಿಎಸ್ಸಿ ವಿದ್ಯಾರ್ಥಿಗಳ ಪರವಾಗಿ ನನ್ನ ಹೋರಾಟ ಇದೆ, ಹಾಗಾಗಿ ನನ್ನ ಬೆಂಬಲ ಇದಕ್ಕೆ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ನಾರಾಯಣಗೌಡರು ಬೆಳಗಾವಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರು. ಕರವೇ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರೇ, ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ, ಆದರೆ ಇನ್ನೂ ನಿರ್ಧರಿಸಿಲ್ಲ ಅಂತ ಹೇಳ್ತಿದ್ದೀರಿ. ನಿರ್ಧಾರ ಆಗತ್ತೋ ಅಥವಾ ಬೆಂಬಲ ಕೊಡ್ತಿರೋ ಇಲ್ವೋ? ಇಲ್ಲ, ವಾಟಾಳ್ ನಾಗರಾಜ್ ಅವರು ಕನ್ನಡ ಹೋರಾಟದ ಪ್ರಶ್ನಾತೀತ ನಾಯಕ, ಅದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಕರ್ನಾಟಕದ ಮೇಲೆ, ಕನ್ನಡಿಗರ ಮೇಲೆ ಒಂದ್ ಕಡೆ ಪೋಸ್ಕೋ ಕಾಯ್ದೆ ತೆಗೆದ್ರೂ ಸಹ ಇವತ್ತು ಮಹಾರಾಷ್ಟ್ರದಲ್ಲಿ ಕನ್ನಡದ ವಾಹನಗಳ ಮೇಲೆ ಮಸಿ ಬಳಿಯುವಂತದ್ದು, ದಾಳಿ ಮಾಡುವಂತದ್ದು ನಿರಂತರವಾಗಿ ನೋಡ್ತಾ ಇದೀವಿ. ಇದನ್ನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಸಮಸ್ಯೆಯನ್ನ ಬಗೆಹರಿಸಬೇಕಾಗತ್ತೆ. ಜೊತೆಗೆ ನಾಯಕರಾದಂತ ವಾಟಾಳ್ ನಾಗರಾಜ್ ಅವರು ಕರೆದಿರುವಂತ ಬಂದ್ಗೆ, ಅವರ ಹೋರಾಟಕ್ಕೆ, ನಮ್ಮ ಹೋರಾಟಗಳಿಗೆ ಸಂಪೂರ್ಣವಾದ ಬೆಂಬಲ ಇದೆ. ಎಲ್ಲಾ ಹೋರಾಟಕ್ಕೂ ಅವ್ರ ಜೊತೆ ಹೋರಾಟ ಮಾಡಿದೀವಿ. ಮೇಕೆದಾಟಿ ಇರ್ಬೋದು ಅಥವಾ ಕಳಸಾ ಬಂಡೂರಿ ಇರ್ಬೋದು, ಇನ್ನು ಅನೇಕ ಯೋಜನೆಗಳು ಆಗ್ಬೇಕಾಗಿದೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿದೆ, ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಬೇಕಾಗಿದೆ. ಆ ಹೋರಾಟಕ್ಕೆಲ್ಲ ನಮ್ಮ ಬೆಂಬಲ ಸಂಪೂರ್ಣವಾಗಿರುತ್ತೆ. ಆದ್ರೆ ಬಂದ್ ವಿಷಯದಲ್ಲಿ ನಾವು ಸಹ ಸಂಘಟನೆಯ ರಾಜ್ಯ ಮಟ್ಟದ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಸಭೆಯನ್ನ ಕರೆದು ನಮ್ಮ ಅಂತಿಮ ತೀರ್ಮಾನ ಬಂದ್ಗೆ ನೈತಿಕ ಬೆಂಬಲ ಕೊಡ್ಬೇಕಾ ಅಥವಾ ಬೆಂಬಲ ಕೊಡ್ಬೇಕಾ ಅನ್ನುವಂಥದ್ದು ನಾವು ಚರ್ಚೆ ಮಾಡಿ ನಿರ್ಧಾರವನ್ನ ತಗೊಂತೀವಿ. ನಮ್ಮ ಸಂಘಟನೆನೂ ಸಹ ಎಲ್ಲಾ ಕಡೆ ಇರೋದ್ರಿಂದ ನಾವೆಲ್ಲ ನಡುವೆ ಒಗ್ಗಟ್ಟಿಲ್ವಾ ಅಂತ. ಅಲ್ಲ, ಒಗ್ಗಟ್ಟಿದೆ. ಕನ್ನಡದ ವಿಷಯ ಬಂದಾವಾಗ ನಾವೆಲ್ಲ ಒಂದೇ. ಇನ್ನು ಬೇರೆ ಏನೇ ಇರ್ಬೋದು, ನಮ್ಮ ವೈಯಕ್ತಿಕ ಬೇರೆ ಇರ್ಬೋದು, ಆದ್ರೆ ಕನ್ನಡ, ಕರ್ನಾಟಕ, ಕನ್ನಡಿಗ ಅಂತ ಬಂದಾವಾಗ ನಾವೆಲ್ಲ ಒಂದೇ ಆಗ್ತೀವಿ, ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಹೋರಾಟವನ್ನ ಮಾಡುವಂತದ್ದು ಮಾಡ್ತೀವಿ. ಇದೆಲ್ಲವೂ ಸಹ ನಡೀತವೆ. ಒಂದು ವಿಷಯದಲ್ಲಿ ನಾವೆಲ್ಲ ಚರ್ಚೆ ಮಾಡಿ ನಿರ್ಧಾರವನ್ನ ಇನ್ನು ತಗೊಳ್ಳಿಕ್ಕೂ ಸಮಯ ಬೇಕಾಗಿದೆ. ನಿರ್ಧಾರ ತಗೊಂಡು ನಮ್ಮ ನಿರ್ಧಾರವನ್ನ ಪ್ರಕಟಣೆ ಮಾಡ್ತೀವಿ. ರೈಟ್, ಧನ್ಯವಾದ ಪ್ರವೀಣ್ ಶೆಟ್ಟಿ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.